ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಂದಿ ಧ್ವಜ ಪೂಜೆ ಆರಂಭ ಆಗುತ್ತೆ. ಸಿಎಂ ಸಿದ್ದರಾಮಯ್ಯನವರು ಕೂಡ ಹೊರಟಿದ್ದಾರೆ ಅನ್ನೋ ಮಾಹಿತಿ. ಕೆಲವೇ ಕ್ಷಣಗಳಲ್ಲಿ ನಂದಿ ಧ್ವಜ ಪೂಜೆ, ನಂದಿ ಧ್ವಜಕ್ಕೆ ಪೂಜೆಯನ್ನ ಸಲ್ಲಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಆ ನಿಮಿತ್ತ ಈಗಾಗಲೇ ಒಂದಷ್ಟು ಪೂರ್ವ ತಯಾರಿಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಶುಭ ಧನುರ್ ಲಗ್ನದಲ್ಲಿ ನಡೆಯುವಂತಹ ನಂದಿ ಧ್ವಜ ಪೂಜೆ. ಲಲಿತ್ ಮಹಲ್ ಪ್ಯಾಲೇಸ್ನಿಂದ ಸಿಎಂ ಮತ್ತು ಸಚಿವರು ಹೊರಟಿದ್ದಾರೆ. ಐರಾವತ ಬಸ್ನಲ್ಲಿ ಸಿಎಂ ಮತ್ತು ಸಚಿವರ ತಂಡ ಇದೀಗ ನಂದಿ ಧ್ವಜ ಪೂಜೆಯನ್ನ ನೆರವೇರಿಸುವುದಕ್ಕೆ ಆಗಮಿಸುತ್ತಿದ್ದಾರೆ ಅನ್ನೋ ಮಾಹಿತಿ ಗಮನಿಸ್ತಾ ಇದ್ದೀರಿ. ಐರಾವತ ಬಸ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹಾಗೆಯೇ ಸಚಿವರು ಆಗಮಿಸ್ತಾ ಇರುವಂತಹ ಕ್ಷಣ ಇದು. 1 ಗಂಟೆಯಿಂದ 1:18ರ ಶುಭ ಧನುರ್ ಲಗ್ನದಲ್ಲಿ ನಂದಿ ಧ್ವಜ ಪೂಜೆ ನೆರವೇರುತ್ತೆ. ಈಗಾಗಲೇ ಅತಿಥಿಗಳು ಈ ನಂದಿ ಧ್ವಜದ ವಿಶೇಷತೆ ಮತ್ತು ಆಚರಣೆ ಹೇಗೆ ಪಾರಂಪರಿಕವಾಗಿ ಅದು ಹೇಗೆ ನಡೆದುಕೊಂಡು ಬಂದಿದೆ ಅನ್ನೋದ್ರ ಬಗ್ಗೆ, ಅದರ ಹಾದಿಯ ಬಗ್ಗೆ ಸವಿವರವಾಗಿ ಮಾಹಿತಿಯನ್ನ ಕೊಟ್ಟು ಈ ರಾಜ್ಯ ಆಳುವಂಥವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದು ಯಾವನಿಂದ ಸರ್? ಈ ಥರ ನಂದಿ ಧ್ವಜಕ್ಕೆ ಪೂಜೆ ಅದೆಲ್ಲವೂ ಕೂಡ ಶುರುವಾಗಿದ್ದು ಯಾವಾಗಿಂದ? ಅದು ವಿಜಯನಗರದ ಕಾಲದಿಂದನೂ ನೀವು ದಸರಾ ನಾನು ಹೇಳ್ತಿರೋದು ಸ್ವಾತಂತ್ರ್ಯ ನಂತರ 72ರ ನಂತರ ಪ್ರಜಾಪ್ರಭುತ್ವ ದಸರಾ ಅಂತ ಆಯ್ತಲ್ಲ, ಅವಾಗ ಅವ್ರನ್ನ ಕಮಿಟಿ ಮಾಡ್ಕೊಳ್ತಾ ಇದ್ರು ಮಹಾರಾಜರ ನೇತೃತ್ವದಲ್ಲಿ. ಲೋಕಲ್ ಅಡ್ಮಿನಿಸ್ಟ್ರೇಷನ್ ಅದಕ್ಕೆ ಇನ್ವಾಲ್ವ್ ಆಗೋದು, ಈ ತರ ಎಲ್ಲ ಆಗಿ ಅದಕ್ಕೊಂದು ದಸರಾ ಸಮಿತಿನೇ ಎಲ್ಲ ಒಂದು ಮೇಲ್ವಿಚಾರಣೆ ಕಾರ್ಯಕ್ರಮಗಳು ಅದೆಲ್ಲ 72 ಆದ್ಮೇಲೆ ಆಗಿದ್ದು ಅಂತ ಕಾಣುತ್ತೆ. 1969 ಅದೊಂದು ಸ್ಥಾನಿಕ ಸಂಸ್ಥಾನಗಳಿಗೆ ವಜ್ರಾಘಾತವಾದಂತಹ ವರ್ಷ. ಭಾರತದ ಕೇಂದ್ರ ಸರ್ಕಾರ ಅವತ್ತು ಏನು ಈ ಎಲ್ಲ ರಾಜರುಗಳಿಗೆ ರಾಜಮರ್ಯಾದೆಯನ್ನು ನಡೆಸ್ಕೊಂಡು ಹೋಗಲಿಕ್ಕೆ ವಿಶೇಷ ಅಧಿಕಾರವನ್ನು ಕೊಟ್ಟಿತ್ತು. ಅವತ್ತು ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ರಾಜರುಗಳು ಇನ್ನು ಮುಂದೆ ಸಾಮಾನ್ಯ ಪ್ರಜೆಗಳಂತೆ ಇರಬೇಕು, ಅವರಿಗೆ ಯಾವುದೇ ರೀತಿಯಾದಂತಹ ವಿಶೇಷ ಸವಲತ್ತುಗಳು, ಗೌರವಗಳು, ಅಧಿಕಾರಗಳು ಇರೋದಿಲ್ಲ ಅಂತ ಘೋಷಣೆಯನ್ನು ಮಾಡ್ತು. ಆ ವರ್ಷ ನಮ್ಮ ಮೈಸೂರಿನ ಮಹಾರಾಜರಾಗಿದ್ದಂತಹ ಜಯಚಾಮರಾಜ ಒಡೆಯರವರು ಹೇಳ್ತಾರೆ, ಈ ವರ್ಷ ನಾವು ದಸರಾವನ್ನು ಅರಮನೆಯ ಒಳಗೆ ಖಾಸಗಿ ದಸರಾವಾಗಿ ನಾವು ಆಚರಣೆ ಮಾಡ್ಕೊಡ್ತೀವಿ. ನಾವು ಅಧಿಕಾರ ಇಲ್ಲದೆ ಇದ್ದ ಮೇಲೆ ನಾವು ಹೊರಗಡೆ ಬರೋದು ಮರ್ಯಾದೆ ಅಲ್ಲ ಅಂಥೇಳಿ ಅವರು ಅತ್ಯಂತ ಸೌಮ್ಯವಾಗಿ ಯಾವುದಕ್ಕೂ ಪ್ರತಿಕ್ರಿಯೆಯನ್ನು ಮಾಡಿದೆ. ತಮ್ಮ ಆ ದಸರಾ ಆಚರಣೆಯನ್ನು ಅರಮನೆಯ ಒಳಗಡೆ ಮಾಡಿಕೊಟ್ರು. ಎಷ್ಟು ದುಃಖಪಟ್ಟಿರಬೇಕು ಒಳಗೆ? ಅಲ್ಲ ಅದು ಹೇಳಲಿಕ್ಕೆ ಸಾಧ್ಯ ಬಿಡಿ. ಅದು ಆಮೇಲೆ ಜನ ಬಹಳ ಬೇಸರ ಆಗೋಯ್ತು. ಮೈಸೂರಿನ ಜನತೆಗೆ ಅಪಾರವಾದಂತಹ ಬೇಸರ. ಯಾಕೆಂದರೆ ಮಹಾರಾಜನನ್ನು ಅಂಬಾರಿಯಲ್ಲಿ ಕಣ್ತುಂಬಿಕೊಳ್ಳೋದು, ಇವತ್ತು ನಾವು ಏನು ಚಾಮುಂಡೇಶ್ವರಿಯನ್ನು ಕಣ್ತುಂಬಿಕೊಳ್ಳಿಕ್ಕೆ ಎಷ್ಟು ನಾವು ಖುಷಿ ಪಡ್ತೀವೋ ಅದಕ್ಕೆ 10ರಷ್ಟು ಖುಷಿ ಪಡ್ತಾ ಇದ್ದಂತಹ ಜನ. ಆ ಜನಕ್ಕೆ, ಯಾಕೆಂದರೆ ರಾಜ ಅಂದರೆ ನಮ್ಮ ದೇವರು ಅಂತ ಅಂದುಕೊಂಡಿದ್ದಂತಹ ಮೈಸೂರಿಗೆ ಈ ಒಂದು ಹೊರಟೋದಾಗ ಅವ್ರೇನು ಮಾಡ್ತಾರೆ ಅಂದರೆ, ಇಲ್ಲ ನಾವು ಏನಾದರೂ ಮಾಡಿ ಈ ದಸರಾವನ್ನು ಮತ್ತೆ ಮುಂದುವರಿಸ್ಕೊಂಡು ಹೋಗಬೇಕು ಅಂಥೇಳಿ ಅವರೇನು ಮಾಡ್ತಾರೆ ಅಂದರೆ, ಒಂದು ಮರದ ಅಂಬಾರಿಯನ್ನು ಮಾಡಿಸಿ ಆ ಅಂಬಾರಿಯಲ್ಲಿ ನಮ್ಮ ಭುವನೇಶ್ವರಿಯ ಒಂದು ಛಾಯಾಚಿತ್ರವನ್ನು ಇಟ್ಟು ಅದರ ಮೆರವಣಿಗೆಯನ್ನು ಮಾಡ್ತಾರೆ. ಆನಂತರ ಜನ ಮತ್ತು ಜನರ ಪ್ರತಿನಿಧಿಗಳು ಸರ್ಕಾರದ ಮೇಲೆ ಒತ್ತಡ ಹಾಕ್ತಾರೆ. ನೀವು ಈ ದಸರಾ ನಮಗೆ ಸಾಂಸ್ಕೃತಿಕ ಮತ್ತು ಪಾರಂಪರಿಕ ವ್ಯವಸ್ಥೆ, ಇದು ನಮ್ಮ ಆಸ್ತಿ, ಇದು ಭಾಳ ಹಿಂದಿನಿಂದ ನಡ್ಕೊಂಡು ಬಂದಿದೆ, ಇದು ನಿಲ್ಲಬಾರದು ಅಂತ. ಆಗ ರಾಜ್ಯ ಸರ್ಕಾರ ಇದನ್ನು ನಾಡ ಹಬ್ಬವಾಗಿ ಪರಿವರ್ತಿಸಿಕೊಂಡು ಅದಕ್ಕೆ ಒಂದು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿ ಪ್ರತಿ ವರ್ಷ ಇದನ್ನು ಆಚರಣೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಜಾರಿಗೆ ತಂದರು. ನಾವು ಬಹಳಷ್ಟು ಜನ, ಈಗಿಂದ ಅಲ್ಲ ಎಲ್ಲ ಜನರು ಹೇಳ್ತಾರೆ ಏನು ಅಂದರೆ, ಡೆಲ್ಲಿಯಲ್ಲಿ ನಡೆಯುವಂತಹ ಈ ರಿಪಬ್ಲಿಕ್ ಡೇ ಪೆರೇಡ್ ಹೇಗೆ ನಡೆಯುತ್ತೋ ಅದೇ ರೀತಿಯಲ್ಲಿ ಇದಕ್ಕೊಂದು ಸುವ್ಯವಸ್ಥತೆಯನ್ನು ಜಾರಿಗೆ ತಂದು ಪ್ರತಿ ವರ್ಷ ಅಚ್ಚುಕಟ್ಟಾಗಿ ನಡೀಬೇಕು ಅನ್ನೋ ಕೋರಿಕೆ ಅವತ್ತಿನಿಂದ ಇವತ್ತಿನವರೆಗೆ ನಡೀತಾ ಇದೆ. ಆದರೆ ಇದರ ಬಗ್ಗೆ ರಾಜ್ಯ ಸರ್ಕಾರವಾಗಲಿ ಅಥವಾ ರಾಜ್ಯದ ಜನಪ್ರತಿನಿಧಿಗಳ ಮಹಾ ಅದ್ಭುತವಾದದ್ದು. ನಿಮ್ಮೆಲ್ಲರ ಗಮನಕ್ಕೆ ಏನು ಅಂತ ಹೇಳಿದ್ರೆ, ಈ ದಸರಾ ಪರಂಪರೆಯನ್ನು, ಅಂದರೆ ಅದರಲ್ಲೂ ಖಾಸಗಿ ದಸರಾ ಪರಂಪರೆಯನ್ನು ಮತ್ತು ಇವತ್ತು ಏನು ನಡೀತಾ ಇದೆ ಈ ಪರಂಪರೆಯನ್ನು ನಾವು 2010ರಲ್ಲಿ ವಿಶ್ವ ಪರಂಪರೆಯ ಒಂದು ಪ್ರಮುಖ ಟ್ಯಾಂಜಬಲ್ ಹೆರಿಟೇಜಲ್ಲಿ ಸೇರಿಸಬೇಕು ಅಂತ ಹೇಳಿ ನಾವು ಪ್ರಯತ್ನಗಳನ್ನು ಮಾಡಿದ್ವಿ. ಒಂದು ನಿಮಿಷ ಸರ್, ಇದನ್ನು ಈ ಮಾತನ್ನು ಮುಂದುವರಿಸೋಣ. ಸಿಎಂ ಬರ್ತಾ ಇದ್ದಾರೆ ಸ್ಥಳಕ್ಕೆ, ನಾವು ನೋಡ್ತಾ ಇದ್ದೀವಿ. ಲಲಿತ ಮಹಲ್ ಪ್ಯಾಲೇಸ್ನಿಂದ ಹೊರಟು ಸಿಎಂ ತಮ್ಮ ಸಚಿವರ ಜೊತೆಗೆ ಎಂಟ್ರಿ ಆಗ್ತಾ ಇದ್ದಾರೆ. ಬಸ್ಸಲ್ಲಿದ್ದಾರೆ ಸಿಎಂ. ಜಯ ಮಾರ್ತಾಂಡ ಗೇಟಲ್ಲಿ
ನಾವು ನೋಡ್ತಾ ಇದ್ದೀವಿ, ಕೈ ಬೀಸಿಕೊಂಡು ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ನಂದಿ ಧ್ವಜ ಪೂಜೆಯನ್ನು ಸಲ್ಲಿಸ್ತಾರೆ. ಸರ್ ಮುಂದುವರಿಸಿ, ತಾವು ಹೇಳ್ತಾ ಇದ್ರಿ ಎಂಥ ಅದ್ಭುತ ನೋಡಿ ಆ ಥರ ಆಗ್ಬಿಟ್ರೆ. ಈ ದಸರಾ ಆಚರಣೆಯ ಬಗ್ಗೆ ಪ್ರತಿ ವರ್ಷ ಇದೊಂದು ಕೂಗು ಮುಂಚೆ, ಈಗ ಸ್ವಲ್ಪ ಕಡಿಮೆ ಆಗಿದೆ. ಈಗ ಯಾಕೋ ಅಷ್ಟು ಬುದ್ಧಿವಂತ ಜನಾಂಗ ನಮ್ಮನ್ನು ಪ್ರೇರೇಪಣೆ ಮಾಡ್ತಾ ಇಲ್ಲ. ಅಂದರೆ ಆ ರೀತಿ ಒಂದು ಆದರೆ ಅದೊಂದು ಕ್ರಮವಾಗಿ ಎಲ್ಲ ಈಗೀಗೆ ಆಗಬೇಕು ಅಂಥೇಳಿ ಅದಕ್ಕೊಂದು ಶಾಸ್ತ್ರ ನಿಗದಿ ಆದರೆ, ಶಿಸ್ತು ನಿಗದಿ ಆದರೆ, ಶಾಸ್ತ್ರಕ್ಕಿಂತ ಹೆಚ್ಚು ನಮಗೀಗ ಬೇಕಾಗಿರುವಂತಹದ್ದು ಶಿಸ್ತು. ಎಲ್ಲರೂ ಹಳೆಯ ಕುಲಕರ್ಣಿಯವರು ಭಾಳಷ್ಟು ವಿಚಾರ ಓದಿದ್ದಾರೆ, ಆ ಫೈಲ್ಸ್ಗಳನ್ನ ನೋಡಿದ್ದಾರೆ. ನಾನು ಹಳೆಯ ದಸರಾ ಕಡತಗಳನ್ನು ನೋಡಿದ್ದೀನಿ, ಆರ್ಕೈವ್ಸಲ್ಲಿರುವಂತಹದ್ದನ್ನು ಆ ಪತ್ರಾಗಾರ ಇಲಾಖೆಯಲ್ಲಿ. ಅದರಲ್ಲಿ ಛಾಯಾಚಿತ್ರಗಳನ್ನು ತಗೋಬೇಕಾದ್ರೆ, ದಸರಾದಲ್ಲಿ ಮೆರವಣಿಗೆಯಲ್ಲಿ ಛಾಯಾಚಿತ್ರಗಳನ್ನು ತಗೊಳ್ಬೇಕಾದ್ರೆ ಪೂರ್ವಾನುಮತಿಯನ್ನು ಪಡ್ಕೋಬೇಕಾಗಿತ್ತು. ಆಮೇಲೆ ದಸರಾ ಮೆರವಣಿಗೆಯ ಮಧ್ಯದಲ್ಲಿ ಯಾರಾದರೂ ಅಲ್ಲಿ ಬರುವಂತಹವರಿಗೆ ಪಾನೀಯಗಳನ್ನು ಕೊಡಬೇಕಾದ್ರೆ, ಇತ್ಯಾದಿ ಸೌಕರ್ಯಗಳನ್ನು ಕೊಡಬೇಕಾದ್ರೆ ಮಹಾರಾಜರ ಅನುಮತಿಯನ್ನು ಪಡ್ಕೋಬೇಕಾಗಿತ್ತು, ಮುಂಚೆ ಬರ್ಕೋಬೇಕಾಗಿತ್ತು. ಇಷ್ಟೆಲ್ಲ ಒಂದು ಸುವ್ಯವಸ್ಥಿತವಾಗಿ ನಡೀತಾ ಇದ್ದಂತಹದ್ದು ಯಾಕೆ ನಾವು ಇವಾಗ ಅದನ್ನು ಪ್ರತಿ ವರ್ಷ ಗೊಂದಲದ ಗೂಡು ಮಾಡ್ಕೋತೀವೋ ನಮಗೆ ಅರ್ಥ ಆಗೋದಿಲ್ಲ. ಹಾಗೇನೆ ಸರ್, ಈಗ ಶ್ರೀರಂಗಪಟ್ಟಣದಲ್ಲಿ ದಸರಾ ನಡೀತಾ ಇತ್ತು ಅನ್ನೋದು, ಅದನ್ನ ಮೈಸೂರು ಒಡೆಯರಿಗೆ ಹಸ್ತಾಂತರ ಮಾಡಿದ್ದು ಹೇಗೆ? ಮೈಸೂರಿನಲ್ಲಿ ಶುರುವಾಗಿದ್ದಂತಹ ಆ ಒಂದು ಹಾದಿ ಹೇಗೆ ಅಂತ? ಈಗ ಶ್ರೀರಂಗಪಟ್ಟಣದಲ್ಲಿ ದಸರಾ ಪ್ರಾರಂಭವಾದದ್ದು ಯಾವಾಗ ಅನ್ನೋದರಲ್ಲಿ ಒಂದು ಸಣ್ಣ ಗೊಂದಲ ಇಟ್ಕೊಂಡಿದ್ದೀವಿ. ಅದನ್ನು ನಾವೆಲ್ಲರೂ ಒಕ್ಕೊರಲಿನಿಂದ ಎಲ್ಲ ಹೇಳ್ತಾರೆ 1610ರಲ್ಲಿ ರಾಜ ಒಡೆಯರ್ ಪ್ರಾರಂಭ ಮಾಡಿದ್ರು ಅಂತ. ಇಲ್ಲ, ಮೈಸೂರು ಅರಮನೆಯ ಮೈಸೂರಿನ ಒಡೆಯರಾಗಿ ರಾಜ ಒಡೆಯರ್ 1610ರಲ್ಲಿ ಮೊದಲ ಬಾರಿಗೆ ದಸರಾ ಆಚರಿಸ್ತಾರೆಯೇ ಹೊರತು ಶ್ರೀರಂಗಪಟ್ಟಣಕ್ಕೆ ದಸರಾ ಆಚರಣೆ ಆ ವರ್ಷ ಪ್ರಾರಂಭ ಆಗಲಿಲ್ಲ. ಅದಕ್ಕೆ ಹಿಂದೆ 1578ರಲ್ಲಿ ಮೊಟ್ಟ ಮೊದಲ ದಸರಾ ಆಚರಣೆ ಆದ ಬಗ್ಗೆ ಕಂಠೀರವ ನರಸರಾಜ ವಿಜಯದಲ್ಲಿ ನಮಗೆ ಉಲ್ಲೇಖ ಸಿಗುತ್ತೆ. ಅದು ಏನು ಅಂತ ಹೇಳಿದ್ರೆ, ತಿರುಮಲ ಯಾವಾಗ ಇಲ್ಲಿ ರಾಜಪ್ರತಿನಿಧಿಯಾದನೋ ರಾಮರಾಜಯ್ಯ, ತಿರುಮಲನ ತಮ್ಮ ರಾಮರಾಜಯ್ಯ ಶ್ರೀರಂಗಪಟ್ಟಣವನ್ನು ಅಥವಾ ಅಂದಿನ ಕರ್ನಾಟಕ ಪ್ರಾಂತ್ಯವನ್ನು ಆಳಲಿಕ್ಕೆ ರಾಜಪ್ರತಿನಿಧಿಯಾಗಿ ಬಂದನೋ ಅವನು ಅಲ್ಲಿ ದಸರಾವನ್ನು ಆ ವರ್ಷ ಆಚರಣೆ ಮಾಡ್ತಾನೆ. ಆ ಆಚರಣೆಯ ನೆರವೇರುತ್ತಾ ಇದ್ದದ್ದನ್ನು ರಾಜ ಒಡೆಯರನ್ನು ಸೋಲಿಸಬೇಕು ಅಂಥೇಳಿ ಮಾತುಕತೆಯನ್ನು ನಡೆಸುವ ಸಂದರ್ಭದಲ್ಲಿ ಯಾವೆಲ್ಲ ಪಾಳ್ಯಗಾರರುಗಳು ರಾಜಪ್ರತಿನಿಧಿಯ ಮುಂದೆ ಹೋಗಿ ಅಂದರೆ ಶ್ರೀರಂಗನ ಮುಂದೆ ಹೋಗಿ ಏನೆಲ್ಲ ಚಾಡಿ ಹೇಳಿದ್ರು ಅನ್ನುವಂತಹ ವಿವರವನ್ನು ಸಂಪೂರ್ಣವಾಗಿ ಕಂಠೀರವ ನರಸರಾಜ ವಿಜಯದಲ್ಲಿ ದಾಖಲೆ ಮಾಡ್ತಾನೆ. ಅದರಲ್ಲಿ ತಲಕಾಡಿನ ನಂಜುಂಡ ಅವನು ಇತ್ಯಾದಿಗಳು ದಸರಾ ಸಂದರ್ಭದಲ್ಲಿ ಕಿವಿ ಊದಿದ್ರು, ಹಾಗಾಗಿ ಕೆಸರೆ ಯುದ್ಧ ನಡೀತು ಅಂತ ಹೇಳಿ ಒಂದು ದೊಡ್ಡ ಉಲ್ಲೇಖ ಬರುತ್ತೆ. ನಾವು ನೋಡ್ತಾ ಇದ್ದೀವಿ, ಮುಖ್ಯಮಂತ್ರಿಗಳು ಬಸ್ಸಿಂದ ಇಳಿದು ಬರ್ತಾ ಇದ್ದಾರೆ, ಸಚಿವರುಗಳು ಕೂಡ ಇದ್ದಾರೆ, ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಇದ್ದಾರೆ, ಸೇಠ್ ಅವರು ಇದ್ದಾರೆ. ಐರಾವತ ಬಸ್ನಲ್ಲಿ ಬಂದರು ಸಿಎಂ ಸಚಿವರುಗಳ ಜೊತೆಗೆ. ಮೈಸೂರು ಅರಮನೆಗೆ ಸಿಎಂ ಸಿದ್ದರಾಮಯ್ಯ ಎಂಟ್ರಿ ಕೊಟ್ಟಿದ್ದಾರೆ. ಅರಮನೆಯಿಂದ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಂದಿ ಧ್ವಜ ಪೂಜೆ. ಸೊ ಬಹಳ ಅದ್ಭುತವಾದಂಥ ಸಂಗತಿಗಳಿವೆ ಸರ್. ಬರೀ ಅವರು ಸ್ಟಾರ್ಟ್ ಮಾಡಿದಷ್ಟೇ ಅಲ್ಲ, ಒಂದು ಕಟ್ಟಲೆನೂ ಮಾಡಿದ್ದಾರೆ ಅಂತನೂ ಒಂದು ಉಲ್ಲೇಖ ಇದೆ. ಈ ತರ ಮಾಡಬೇಕು, ನನ್ನ ವಂಶಜರು ಇದನ್ನ ನಡೆಸ್ಕೊಂಡು ಹೋಗ್ಬೇಕು ಮುಂದೆ ಅಂತ ಒಂದು ಕಟ್ಟಳೆಯನ್ನ ಅವ್ರು ಮಾಡಿದ್ದು ಒಂದು ನಮಗೆ ಉಲ್ಲೇಖ ಸಿಗುತ್ತೆ. ಅದು ಕಟ್ಟಳೆ ಅನ್ನುವಂಥದ್ದಕ್ಕಿಂತ ನೋಡಿ, ವಿಜಯನಗರ ಕಾಲದಲ್ಲೇ ಇದ್ದಂಥ ಈ ದಸರಾ ಅದು ಪಬ್ಲಿಕ್ ದಸರಾ ಆಗಿದ್ದು ಕೃಷ್ಣದೇವರಾಯನ ಕಾಲದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗ್ತದೆ. ವಿಜಯನಗರೋತ್ತರ ಕಾಲದೊಳಗೆ ಮುಂದುವರ್ಸ್ಕೊಂಡು ಬಂದಂತಹದ್ದು 3-4 ರಾಜಮನೆತನಗಳು. ಒಂದು ಆನಂತರ ಬಂದಂತಹ ಸುರಪುರದ ನಾಯಕರು ಕೂಡ ದಸರಾ ಮಾಡ್ತಿದ್ರು, ಅದ್ರ ಬಗ್ಗೆ ಉಲ್ಲೇಖ ಇದೆ. ಚಿತ್ರದುರ್ಗ ನಾಯಕರು ದಸರಾ ಮಾಡ್ತಾ ಇದ್ರು, ಅದ್ರ ಬಗ್ಗೆ ಉಲ್ಲೇಖ ಇದೆ. ಕೆಳದಿ ನಾಯಕರು ದಸರಾ ಮಾಡ್ತಿದ್ದಿದ್ದು ಉಲ್ಲೇಖ ಇದೆ. ಹಾಗೆ ಮೈಸೂರು ಕೂಡ ಈ ಎಲ್ಲ ನಾಯಕರ ರೀತಿ ಒಂದು ರಾಜಮನೆತನ ವಿಜಯನಗರ ಕೊಡಗಲ್ಲೂ ಆಗ್ತಾ ಇತ್ತು. ವಿಜಯನಗರೋತ್ತರ ಕಾಲದಲ್ಲಿ ಮೈಸೂರು ಕೂಡ ಬೆಳವಣಿಗೆ ಆಗ್ತದೆ. ಹಾಗಾಗಿ ಆ ಪರಂಪರೆಯಲ್ಲಿ ಮುಂದುವರ್ಕೊಂಡು ಬರ್ತದೆ ಹೊರತಾಗಿ
ಗಮನಿಸಬಹುದು. ಈಗ ನಂದಿ ಧ್ವಜಕ್ಕೆ ಪೂಜೆ ಆಯಿತು ಮಾಡುವಂತಹದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಗಮನಿಸಿ ಎಲ್ಲ ಗಮನಿಸಬಹುದು. ಪುಷ್ಪಾರ್ಚನೆ ಮಾಡಿ ಅದನ್ನ ಪೂಜೆ ಮಾಡ್ತಿರುವಂತಹದ್ದು. ವಿದ್ಯುಕ್ತವಾಗಿ ಈಗ ಮೆರವಣಿಗೆಗೆ ಪೂರಕವಾದ ಚಾಲನೆ ಈ ಮೂಲಕ ಸಿಗ್ತದೆ ಅನ್ನುವಂಥದ್ದು ನಮ್ಗೆ ಈ ಪೂಜೆಯಿಂದ ಅರ್ಥ ಆಗ್ತದೆ. ಈಡ್ಗಾಯ ಹೊಡಿತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಗಮನಿಸ್ತಾ ಇದ್ದೀರಿ, ನಂದಿ ಧ್ವಜ ಪೂಜೆ ಮಾಡಿದ ನಂತರದಲ್ಲಿ ಪುಷ್ಪಾರ್ಚನೆಯ ಮೂಲಕನೇ ಚಾಲನೆ ಕೊಡಲಾಗುತ್ತೆ. ಅದಾದ್ಮೇಲೆ ದೃಷ್ಟಿ ತೆಗೆದು ಕಾಯಿ ಹೊಡೆಯೋದು ಒಂದು ಪರಂಪರೆ. ಹೊಡಿಲಿಲ್ಲ. ರಾಜಕೀಯ ಕಾಯ ಆದ್ರೆ ತುಂಬಾ ಚೆನ್ನಾಗಿ ಹೊಡೆದ್ಬಿಡ್ತಾರೆ. ಇನ್ನೂ ಹೊಡೆದಿಲ್ಲ, ಹೊಡೆದಿಲ್ಲ. ಅದು ಯಾಕೆಂದ್ರೆ ಮ್ಯಾಟ್ ಮೇಲೆ ಬೀಳುತ್ತೆ ಅಂತ ಅನಿಸ್ತಾ ಇದೆ. ಅಲ್ಲ, ಜುಬ್ರಾ ಅದಕ್ಕೆ ಜಾಸ್ತಿ ಇದೆ, ಜುಬ್ರಾ ತೆಗಿಬೇಕು ಟೆಕ್ನಿಕಲಿ. ನರೇಂದ್ರ ಸ್ವಾಮಿ ಸುತ್ತಮುತ್ತಿಂದೆಲ್ಲ ಅದು ತೆಗೆದು ಜೊತೆಗೆ ನೆಲ ಗಟ್ಟಿ ಇರ್ಬೇಕು, ಅಲ್ಲೆಲ್ಲ ಕಾರ್ಪೆಟ್ ಹಾಕಿದ್ದಾರೆ, ಹಿಂಗಾಗಿ ಏಟ್ ಬಿಡೋದಿಲ್ಲ. ಹೈಲಿ ಸಾಫ್ಟ್ ಕುಶನ್ ಹಾಕಿದ್ದಾರೆ, ಅದಕ್ಕೆ ಹೊಡೆದಿಲ್ಲ. ಅದು ಇದನ್ನೆಲ್ಲ ಅಪಶಕುನ ಅಂತಾನೆ ತಗೊಂಡು ಬಿಡ್ತಾರೆ ಒಂದೊಂದು ಅರ್ಥದಲ್ಲಿ. ಮೊದಲು ಗಾಯ ಹೊಡಿಲಿಲ್ಲ, ಮೂರನೇ ಸರಿ ಹೊಡೀತು. ಸೊ ಅದನ್ನ ತಗೊಳ್ಳೋ ಬೇರೆ ರೀತಿಯಲ್ಲಿ ತಗೋಬಹುದು. ಅದು ಈಡುಗಾಯಾಗಿ ಉಳಿದಿರೋದ್ರಿಂದ ಏನು ಅಂತಾರೆ, ಅಧಿಕಾರವೂ ಕೂಡ ಹಂಗೆ ಈಡುಗಾಯಾಗಿ ಉಳ್ಕೊಳ್ಳುತ್ತೆ ಅಂತ ಹೇಳಿ. ಎಸ್, ಅವರಿಗೊಂದು ಕಾಣಿಕೆ, ನೆನಪಿನ ಕಾಣಿಕೆ. ಅದರಲ್ಲಿ ನಂದಿನೇ ಇದೆ, ನಂದಿ ಮುಖನೇ ಇದೆ ಅದರಲ್ಲಿ. ಕೆಳಗಡೆ ನಂದಿ ಇರ್ತಾನೆ. ಅಲ್ಲ, ಆ ಮಂಟಪ ಅವ್ರಿಗೊಂದು ಸಿದ್ದರಾಮೇಶ್ವರ ಮೂರ್ತಿ ಇದೆಯಂತೆ, ಅವ್ರ ಮನೆ ದೇವರು ಅದು. ಸೊ ಅವರು ವಿಶೇಷವಾಗಿ ಅವರೇ ರೆಡಿ ತಯಾರು ಮಾಡಿಬಿಟ್ಟು ಕೊಟ್ಟಿರೋದು ಇದೊಂದು ಪ್ರೆಸೆಂಟೇಷನ್ ಸಿಎಂ ಅವರಿಗೆ. ಮಾತಾಡ್ತಾರೆ. ನಾವು ತೋರಿಸ್ತಾ ಇದ್ದೀವಿ ಸ್ಕ್ರೀನ್ನ ಎಡಭಾಗದಲ್ಲಿ ನೋಡ್ತಾ ಇದ್ದೀರಿ. ಆನೆಗಳಿಗೆ ಚಿತ್ತಾರ ಬಿಡಿಸುವಂಥದ್ದು ಇದೆಯಲ್ಲ, ಅದು ಒಂದು ಪರಂಪರೆನೇ. ಕುಟುಂಬಗಳು ಅದು ತಲತಲಾಂತರದಿಂದ ಅದು ಮಾಡ್ತವೆ. ಎಷ್ಟು ಅದ್ಭುತವಾದಂಥ ಚಿತ್ತಾರ ನೋಡಿ ಅದು. ಗಂಡಬೇರುಂಡ ರಾಜಲಾಂಛನ ನಾವು ನೋಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಪೂಜೆ ಸಲ್ಲಿಸಿದರು, ಅಧಿಕೃತವಾಗಿ ಚಾಲನೆ ಕೊಟ್ಟಿದ್ದಾರೆ. ರಾಜಕಾರಣಿಯಾಗಿ ವರ್ಣಾ ಕ್ಷೇತ್ರದ ಶಾಶ್ವತ ಶಾಸಕರೆನಿಸಿಕೊಂಡು 2001ರಲ್ಲಿ ಹಾಸನ ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗಿ ತಮ್ಮನ್ನು ತಾವು ರಾಜ್ಯದ ಮುಖ್ಯಮಂತ್ರಿಗಳನ್ನಾಗಿ ಪಕ್ಷದ ಹಿರಿಯ ನೇತಾರರು ಮತದಾರರು ಎಲ್ಲರೂ ತಮ್ಮನ್ನು ಜನಾನುರಾಗಿ ಎಂದು ಮನಗಂಡು 2000 ಮುಖ್ಯಮಂತ್ರಿಗಳ ವರ್ಷದ ಕಾಲ ಪೂರ್ಣಗೊಳಿಸಿದ ತಮಗೆ ಇಡೀ ಕರ್ನಾಟಕ ರಾಜ್ಯವೇ ಮೆಚ್ಚುವಂತೆ ಮಕ್ಕಳು, ಮಹಿಳೆಯರು, ಗುರು-ಹಿರಿಯರು, ವೃದ್ಧರು, ಎಲ್ಲ ವರ್ಗದವರು ಎಂದರೆ ಸಿದ್ದರಾಮಯ್ಯನವರೇ ಎಂದು ಮನೆ ಮಾತಾದರು. 2ನೇ ಬಾರಿಯೂ ಮುಖ್ಯಮಂತ್ರಿಯಾಗಿ ಕರ್ನಾಟಕ ನಿರ್ಮಿಸಲು ಸರ್ಕಾರದ ವತಿಯಿಂದ ಶಕ್ತಿ ಯೋಜನೆ, ಯುವ ನಿಧಿ, ಅನ್ನಭಾಗ್ಯ, ಕ್ಷೀರಭಾಗ್ಯ, ಹೀಗೆ ವಯೋವೃದ್ಧರು, ಯುವಕರು, ರೋಗಿಗಳು, ರೈತರು, ಮಹಿಳೆಯರು, ಹೀಗೆ ಎಲ್ಲ ವರ್ಗದ ತಮ್ಮನ್ನು ತಾವು ಜೀವನ ಶೈಲಿ, ಮಾತು, ನಡತೆ, ಧೈರ್ಯ ಮನೆ ಮಾತಾಗಿರುವ ಸರ್, ನಾವು ತೋರಿಸ್ತಾ ಇದ್ದೀವಿ ಏನು ಅಂತಂದರೆ ಅದಕ್ಕೆ ಒಂದಿಷ್ಟು ಈ ಭಿನ್ನವತ್ತಲಗಳ ರೀತಿಯಲ್ಲಿ ರಾಜರು ಹೆಂಗೆ ಘೋಷಣೆಗಳಾಗ್ತಾ ಇರಲ್ಲ, ಹಿಂಗೆ ನೀವು 2ನೇ ಬಾರಿ ಮುಖ್ಯಮಂತ್ರಿ ಆಗಿದೆ. ಬಹುಶಃ ಇದು ಫಸ್ಟ್ ಟೈಮ್ ಅನ್ಸುತ್ತೆ ಈ ಥರದ್ದು ಕೊಡ್ತಿರುವಂಥದ್ದು. ಇಷ್ಟು ವರ್ಷ ನೋಡ್ತಾ ಇದ್ದೀವಿ. ಇಷ್ಟು ವರ್ಷದಲ್ಲಿ ಯಾವ ಮುಖ್ಯಮಂತ್ರಿಗೂ ಕೂಡ ಒಂದು ಸಾರ್ವಜನಿಕವಾಗಿ ಭಿನ್ನವತ್ತಳೆ ಈ ಸಂದರ್ಭದಲ್ಲಿ ಕೊಟ್ಟಂತಹದ್ದಿಲ್ಲ. ಪ್ರಾಯಶಃ ಇದು ಮೊದಲನೇ ಬಾರಿಗೆ, ಇದು ಮೈಸೂರು ದಸರಾ ಮೊದಲನೇ ಬಾರಿಗೆ ಈ ಥರ ಒಂದು ಭಿನ್ನವತ್ತಳೆಯನ್ನ ನಂದಿ ಧ್ವಜ ಪೂಜೆ ನಂತರ ನೀಡ್ತಾ ಇರುವಂಥದ್ದು. ಒಂದು ನಿಮಿಷ ಸರ್. ದಸರಾ ಮಹೋತ್ಸವದ ಕೊನೆಯ ದಿನ ಅಂದರೆ ವಿಜಯದಶಮಿಯ ದಿನ. ಈ ಸಾರಿ 10 ದಿನಗಳ ಬದಲು 11 ದಿನಗಳು ವಿಜಯದಶಮಿ ಆಗಿದೆ. ಅದು ಶಾಸ್ತ್ರದ ಪ್ರಕಾರ ಆಗಿರತಕ್ಕಂಥದ್ದು. ನಾನು ರಾಜ್ಯದ ಜನತೆಗೆ, ನಾಡಿನ ಜನತೆಗೆ ದಸರಾ ಮಹೋತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಈ ವರ್ಷ ಒಳ್ಳೆ ಮಳೆಯಾಗಿದೆ ಎಲ್ಲ ಜಿಲ್ಲೆಗಳಲ್ಲೂ.
ಎಲ್ಲ ಜಲಾಶಯಗಳು ತುಂಬಿದ್ದಾವೆ, ಉತ್ತಮ ಬೆಳೆ ಬಂದಿದೆ. ಆದರೆ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಅತಿವೃಷ್ಟಿಯಾಗಿ ಬೆಳೆ ನಷ್ಟ ಆಗಿದೆ. ಸುಮಾರು 10 ಲಕ್ಷ ಹೆಕ್ಟೇರ್ನಷ್ಟು ಬೆಳೆ ನಷ್ಟ ಆಗಿದೆ. ಅವ್ರಿಗೆಲ್ರಿಗೂ ಕೂಡ ಬೆಳೆ ಪರಿಹಾರ ಕೊಡ್ತೀವಿ ಅಂತೇಳಿ ಈಗಾಗಲೇ ನಾನು ವೈಮಾನಿಕ ಸಮೀಕ್ಷೆ ಮಾಡೋದಂಥ ಸಂದರ್ಭದಲ್ಲಿ ಕಲಬುರಗಿನಲ್ಲಿ ಪ್ರಸ್ತಾಪ ಮಾಡಿದ್ದೇನೆ. ಸರ್ಕಾರದಿಂದ ಮತ್ತು NDRF ಫಂಡ್ನಿಂದ ಖುಷ್ಕಿ ಜಮೀನಿಗೆ 17,000 ರೂಪಾಯಿ, ನೀರಾವರಿ ಜಮೀನಿಗೆ 17,500 ರೂಪಾಯಿ ಮತ್ತು ಬಹು ಬೆಳೆ ಬೆಳೀತಕ್ಕಂಥ ಬೆಳೆಗಳಿಗೆ 31,000 ರೂಪಾಯಿ ಕೊಡ್ತೀವಿ ಅಂತಕ್ಕಂಥದ್ದು ಒಂದು ಹೆಕ್ಟೇರ್ಗೆ ಕೊಡ್ತೀವಿ. ಆದರೆ ಹಳೆ ಮೈಸೂರಿನಲ್ಲಿ ಅಷ್ಟೊಂದು ಬೆಳೆ ಹಾನಿ ಆಗಿಲ್ಲ. ಒಟ್ಟು ರಾಜ್ಯದಲ್ಲಿ 10 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ನಾವು ಇನ್ನೂ ಜಂಟಿ ಸರ್ವೆ ಮುಗಿದಿಲ್ಲ ಪೂರ್ಣವಾಗಿ, ಯಾಕಂತಂದರೆ ಮಳೆ ಬೀಳ್ತಲೇ ಇರೋದ್ರಿಂದ ಜಮೀನುಗಳಲ್ಲಿ ಸರ್ವೆ ಮಾಡೋಕ್ಕಾಗದೇ ಇರೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ನಾವು ಎಲ್ಲ 10 ಲಕ್ಷಕ್ಕೂ ಕೂಡ ಬೆಳೆ ಪರಿಹಾರನ ಕೊಡಲಿಕ್ಕಾಗಿಲ್ಲ. ಕಾರಣ ಯಾಕಂತಂದರೆ ಜಂಟಿ ಸರ್ವೆ ಮುಗಿದಿಲ್ಲ. ಜಂಟಿ ಸರ್ವೆ ಆದಮೇಲೆ ತಕ್ಷಣ ಬೆಳೆ ಪರಿಹಾರನ ಕೊಡ್ತೀವಿ. ಸೊ ಮೈಸೂರಿನಲ್ಲಿ ಈ ಸಾರಿ ಹೆಚ್ಚು ಪ್ರವಾಸಿಗರು ಬಂದಿದ್ದಾರೆ ದಸರಾ ನೋಡಲಿಕ್ಕೆ. ಇದು ವಿಶ್ವವಿಖ್ಯಾತ ದಸರಾ ಮಹೋತ್ಸವ, ವರ್ಷಕ್ಕೊಮ್ಮೆ ನಡೀತಕ್ಕಂಥದ್ದು. ಈ ದಸರಾ ಮೆರವಣಿಗೆ ಜಂಬೂ ಸವಾರಿ ಅದು ಇವತ್ತು ನಡೀತದೆ. ಈಗ ನಂದಿ ಪೂಜೆಯನ್ನು ನೆರವೇರಿಸಿದ್ದೀವಿ. ಇದಾದಮೇಲೆ ಮೆರವಣಿಗೆ ಪ್ರಾರಂಭ ಆಗ್ತದೆ. ಆಮೇಲೆ ಅಂಬಾರಿ ಮೇಲೆ ಚಾಮುಂಡೇಶ್ವರಿ ತಾಯಿ ಪ್ರತಿಮೆ ಬರ್ತದೆ, ಅದಕ್ಕೆ ಪುಷ್ಪಾರ್ಚನೆ ಮಾಡ್ತೀವಿ. ಎಲ್ಲ ಪ್ರವಾಸಿಗರಿಗೆ ನಾನು ಸರ್ಕಾರದ ಪರವಾಗಿ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. 8ನೇ ಬಾರಿ ತಾವು ದಸರಾವನ್ನ ಉದ್ಘಾಟನೆ ಮಾಡ್ತಾ ಇರುವಂತದ್ದು, ಇದು ಆಲ್ ಟೈಮ್ ರೆಕಾರ್ಡ್. ಗೊತ್ತಿಲ್ಲ ನನಗೆ ರೆಕಾರ್ಡ್ ಏನಾಗಿದೆ ಅಂತ. ಬಟ್ ನಾನು 2ನೇ ಸಾರಿ ಮುಖ್ಯಮಂತ್ರಿಯಾಗಿ, ಹಿಂದೆ ಮುಖ್ಯಮಂತ್ರಿಯಾಗಿರುವಾಗ ಎಲ್ಲ ವರ್ಷಗಳಲ್ಲೂ ಕೂಡ ಅಟೆಂಡ್ ಆಗಿದ್ದೀನಿ. ಮತ್ತು ಈಗ 2ನೇ ಸಾರಿ ಮುಖ್ಯಮಂತ್ರಿ ಆದಮೇಲೂ ಕೂಡ ಅಟೆಂಡ್ ಆಗಿದ್ದೀನಿ 3 ಬಾರಿ. ಅದರಿಂದ 8 ಬಾರಿ ಆಗಿರಬೇಕು, ಮುಖ್ಯಮಂತ್ರಿಯಾಗಿ 8 ಬಾರಿ ಆಗಿರಬೇಕು. ಸೊ ಇದು ರೆಕಾರ್ಡ್ ಏನೋ ಗೊತ್ತಿಲ್ಲ ನನಗೆ, ನಾನು ರೆಕಾರ್ಡ್ ನೋಡೋಕ್ಕೆ ಹೋಗಿಲ್ಲ. ಬಟ್ ಜನರ ಆಶೀರ್ವಾದ ಇರೋದ್ರಿಂದ ಇಷ್ಟು ವರ್ಷ ಮುಖ್ಯಮಂತ್ರಿಯಾಗಿ ದಸರಾ ಮಹೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥ ಸೌಭಾಗ್ಯ ದೊರೆತಿದೆ. ಇದನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ. ಮತ್ತು ಜನರು, ಇದು ನಾಡ ಹಬ್ಬ, ಜನರ ಹಬ್ಬ. ಜನರು ಖುಷಿ ಆದರೆ ನಾವು ಸರ್ಕಾರ ಖುಷಿ ಆಯ್ತೀವಿ. ಜನರು ಹೆಚ್ಚು ಜನ ಪಾಲ್ಗೊಳ್ಳೋದ್ರಿಂದ ಸರ್ಕಾರನೂ ಕೂಡ ಇದರಲ್ಲಿ ಖುಷಿ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೊಮ್ಮೆ ಈ ರಾಜ್ಯದ ಎಲ್ಲ ಜನರಿಗೆ ಮತ್ತು ಮತ್ತೊಮ್ಮೆ ನಾನು ದಸರಾ ಮಹೋತ್ಸವವನ್ನು ಉದ್ಘಾಟನೆ ಮಾಡಿದಂಥ ಬಾನು ಮುಸ್ತಾಕ್ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಸಾರಿ ಯಾವುದೇ ಅಡಚಣೆಗಳಿಲ್ಲದೇ, ಯಾವುದೇ ಅನಾಹುತಗಳಿಲ್ಲದೇ ನಡೆದಿರ್ತಕ್ಕಂಥದ್ದು ಭಾಳ ಸಂತೋಷ. ಅದಕ್ಕಾಗಿ ಎಲ್ಲ ಅಧಿಕಾರಿ ವರ್ಗದವ್ರಿಗೆ, ಮಹದೇವಪ್ಪ ಎಕ್ಸಿಕ್ಯೂಟಿವ್ ಕಮಿಟಿ ಚೇರ್ಮನ್ ಅವ್ರಿಗೆ ಮತ್ತು ಎಲ್ಲ ಅಧಿಕಾರಿ ವರ್ಗದವರಿಗೆ
ಮತ್ತು ಎಲ್ಲ ಮಂತ್ರಿವರ್ಯರು, ಶಾಸಕರು ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅತಿ ಹೆಚ್ಚಿನ ಪ್ರವಾಸಿಗರು ಬಂದಿದ್ದಾರೆ, ಹ್ಯಾಪಿಯಾಗಿದೆ, ಖುಷಿಯಾಗಿದೆಯಾ? ಜನರು ಖುಷಿಯಾದರೆ ನಾನು ಖುಷಿಯಾದಾಗೆ. ಜನ ಬಂದಿದ್ದಾರೆ ಅಲ್ಲಿಗೆ, ಜನ ಖುಷಿಯಿಂದಲೇ ಬಂದಿರೋದು, ನಾನು ಖುಷಿಯಾಗಿದ್ದೀನಿ. ಥ್ಯಾಂಕ್ ಯು. ಸೊ ಕರ್ನಾಟಕ ರಾಜ್ಯದ ಜನತೆಗೆ ಮತ್ತು ವಿಶ್ವದಿಂದ ಭಾರತದಿಂದ ಬಂದಂಥ ಎಲ್ಲ ನಾಗರಿಕರಿಗೆ ದಸರಾ ಹಬ್ಬದ ಶುಭಾಶಯಗಳು. ಇವತ್ತು ಇಡೀ ದೇಶಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಏನು ಮೈಸೂರು ದಸರಾ ಬಹಳ ಸಂತೋಷದಿಂದ ಆಚರಣೆ ಆಗ್ತಾ ಇದ್ದಾರೆ. ಜನ ಸಂತೋಷವಾಗಿದ್ದಾರೆ. ಒಳ್ಳೆ ಮಳೆ, ಬೆಳೆ, ಸಮೃದ್ಧಿ, ಶಾಂತಿ ಎಲ್ಲ ಕೂಡ ಈ ರಾಜ್ಯದಲ್ಲಿ ನೆಲೆದಿದೆ. ನಿಮ್ಮ ಸಹಕಾರ ಕೂಡ ಇರಲಿ, ರಾಜ್ಯಕ್ಕೆ ಒಳ್ಳೇದಾಗಲಿ. ನಿಮ್ಗೆಲ್ಲರೂ ಕೂಡ ರಾಜ್ಯದ ಜನತೆಗೆ ಶುಭವನ್ನ ಹಾರೈಸ್ತಾ ಇದ್ದೇನೆ. ದಿನ ಇಲ್ಲೇ ಇರ್ತೀನಿ. ನಾಡಿನ ಸಮಸ್ತ ಜನರಿಗೆ ದಸರೆಯ ಶುಭಾಶಯಗಳು. 2025ನೇ ದಸರಾ ವಿಜೃಂಭಣೆ ನಡೆದು ಶಾಂತಿ ಸೌಹಾರ್ದತೆಯ ಸಂಕೇತವಾಗಿ ನಾಡಿನ ಜನತೆ ಅದೇ ರೀತಿ ತಮ್ಮ ಸೌಹಾರ್ದತೆ, ಪ್ರೀತಿ, ಸ್ನೇಹಪೂರ್ವಕವಾದಂಥ ನಡವಳಿಕೆಯಿಂದ ಮೈಸೂರಿನ ದಸರಾಕ್ಕೆ ಹೆಚ್ಚು ಮೆರುಗನ್ನು ಕೊಟ್ಟಿದ್ದಾರೆ. ಈ ದಸರಾ ಸಾಂಸ್ಕೃತಿಕ ಜೀವನವನ್ನ, ಸೌಹಾರ್ದತೆ ಸಂದೇಶವನ್ನು ಕಳಿಸಿ ಜನರಲ್ಲಿ ಭಾರತೀಯ ಭಾವನೆಗಳ ಬಿತ್ತುವಂತ ಕೆಲಸ ಮಾಡಿದ್ದಾರೆ. ಸಮಸ್ತ ಜನರಿಗೆ ನಾನು ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ ಆರ್ಥಿಕವಾದಂಥ ಅಭಿನಂದನೆಗಳನ್ನ, ಶುಭಾಶಯಗಳನ್ನ, ಸ್ವಾಗತವನ್ನು ಕೋರ್ತೇನೆ. ತಮಗೂ ಧನ್ಯವಾದಗಳು. ಸೊ ಇದಕ್ಕೆ ಚಾಲನೆ ಕೊಟ್ಟು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಮಾತಾಡ್ತಾ ಇದ್ರು, ನಾವು ನೋಡ್ತಾ ಇದ್ದೀವಿ. ನಾವು ಅದ್ರ ಬಗ್ಗೆ ಹೇಳ್ತಾ ಇದ್ವಿ, ಈ ರೀತಿ ಒಂದು ಭಿನ್ನತಳೆ ಕೊಟ್ಟಿದ್ದು, ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಮುಂದುವರಿಸಿ ಸರ್. ನಾನು ಅದು ಕುಲಕರ್ಣಿ ಸರ್ ಭಾಳ ಸುಮಾರು 1980ನೇ ವರ್ಷದಿಂದ ದಸರಾವನ್ನು ನೋಡ್ಕೊಳ್ತಾ ಬರ್ತಾ ಇದ್ದೀವಿ. ಮೈಸೂರಿನಲ್ಲಿ ಯಾರೂ ಈವರೆಗೆ ದಸರಾ ಇದೊಂದು ಹೇಳಿಬಿಡೋಣ, ಈ ಮುಖ್ಯಮಂತ್ರಿಗಳು ಹೊಡೆದಾಗಲೂ ಅದು ಏನು ಹೊಡಿಲಿಲ್ಲ. ಅವರು 3ನೇ ಬಾರಿ ಹೊಡೆದ್ರು, ಇವ್ರು 2ನೇ ಬಾರಿ ಹೊಡೆದ್ರು. ಸೊ ಇದು ಸಂಗತಿ. ಮುಂದುವರಿಸಿ ಸರ್. ಆ ಕಾಲಘಟ್ಟದಿಂದ ಇವತ್ತಿನವರೆಗೆ ಯಾವ ಮುಖ್ಯಮಂತ್ರಿಗಳಿಗೂ ಇಂತಹ ಒಂದು ಧಾರ್ಮಿಕ ಮತ್ತು ಸಾಮಾಜಿಕ ಸಂದರ್ಭಗಳಲ್ಲಿ ಅವರಿಗೆ ಭಿನ್ನವತ್ತಳೆಯನ್ನು ಕೊಡ್ತಕ್ಕಂತಹ ಒಂದು ಸಂಪ್ರದಾಯ ನಮಗೆ ಹೊಸತು. ಈ ಸರಿ ಅದು ಹೊಸದಾಗಿ ಪ್ರಾರಂಭ ಆದಂತೆ ಕಾಣಿಸ್ತಾ ಇದೆ. ಪ್ರಾಯಶಃ ಇದನ್ನೇ ಇನ್ನು ಮುಂದೆ ಮೂಲವಾಗಿ ಇಟ್ಕೊಂಡು ಜನ ಅನುಸರಿಸ್ತಾರೆ ಅನ್ನೋದು. ಅದು ಏನಾದರೂ ಶುರು ಮಾಡಿಬಿಟ್ರೆ ಸರ್, ಆ ಪರಂಪರೆ ಮುಂದುವರ್ಕೊಂಡು ಅದು ಭಾರಿ ಡೇಂಜರ್. ಅನಾವಶ್ಯಕವಾದಂತಹ ಬೆಳವಣಿಗೆಗಳಿವು. ಅದನ್ನು ತಪ್ಪಿಸ್ಬೋದಾಗಿತ್ತು ಆಡಳಿತ. ಅದು ಯಾಕೋ ಏನೋ ಅವರ ಸಾಮಾನ್ಯವಾಗಿ ರಾಜಕೀಯದಲ್ಲಿ ಏನು ಅಂತಂದರೆ, ನಾವು ನೋಡ್ತಿದ್ದ ಹಾಗೆ ಅವ್ರನ್ನ ಖುಷಿ ಪಡಿಸುವಂಥದ್ದು ಒಂದು ವರ್ಗ ನಮ್ಮ ಜನಸಾಮಾನ್ಯಲ್ಲಿ. ನಮ್ಮಿಂದ ಏನೋ ಕೊಟ್ವಿ, ಅವ್ರಿಗೊಂದು ಗಿಫ್ಟ್ ಕೊಟ್ವಿ ಅನ್ನೋ ಥರದಲ್ಲಿ ನಾವು ನೋಡ್ತೀವಿ. ಅದನ್ನು ನಿಜ 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 ಗಿಫ್ಟ್ ಕೊಟ್ವಿ ಅನ್ನೋ ಥರದಲ್ಲಿ ನೋಡ್ತೀವಿ. ಎಸ್ ಎಸ್. ಇದು